ಈ ಥರನಾಗಿ ಹೈಡ್ರೋಜನ್ 2 ಆಕ್ಸಿಜನ್ 1. ಈಗ ಹೈಡ್ರೋಜನ್ 2 ಹೈಡ್ರೋಜನ್ ಪರಮಾಣುಗಳು ಆಕ್ಸಿಜನ್ನಿನ ಪರಮಾಣುವಿನ ಜೊತೆಗೆ ಒಂದು ಆಕ್ಸಿಜನ್ ಪರಮಾಣುವಿನ ಜೊತೆಗೆ ಬಂಧವನ್ನು ಉಂಟು ಮಾಡಿ ಹೊಸದಾದಂತಹ ಹೊಸ ಉತ್ಪನ್ನವನ್ನು ಉತ್ಪತ್ತಿ ಮಾಡ್ತವೆ. ಆ ಹೊಸ ಉತ್ಪನ್ನವೇ ನೀರು ಅಂತೇಳಿ ಕೇಳ್ಬೋದು. ನೋಡ್ರಿ ವಿದ್ಯಾರ್ಥಿಗಳಲ್ಲಿ, 2 ಬೆಂಕಿಯನ್ನು ಹೊತ್ತಿಸಬಲ್ಲ ಅನಿಲಗಳು ಬೆಂಕಿಯನ್ನು ಆರಿಸಬಲ್ಲ ನೀರಿನ ಸೃಷ್ಟಿಯನ್ನು ಯಾವ ಥರ ಮಾಡ್ತವ? 2 ಬೆಂಕಿಯನ್ನು ಹೊತ್ತಿಸಬಲ್ಲ ಅನಿಲಗಳು ನೀರಿನ ಸೃಷ್ಟಿಯನ್ನು ಯಾವ ಥರ ಮಾಡ್ತವ? ನೀರಿನ ಉತ್ಪತ್ತಿ ಯಾವ ಥರ ಆಯಿತು? ಇದೇ ರಾಸಾಯನಿಕ ಕ್ರಿಯೆಗಳ ಅದ್ಭುತ ಜಗತ್ತು ಅಂತೇಳಿ ನಾವು ಹೇಳ್ಬೋದು. ಈ ಥರನಾಗಿ ನಾವು ನೀರಿನ ಸೃಷ್ಟಿಯನ್ನು ಮಾಡಬಹುದು, ನೀರಿನ ಸೃಷ್ಟಿ ಮಾಡಬಹುದು. ಆದ್ರೆ ಈ ನೀರಿನ ಸೃಷ್ಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲು ಸಾಧ್ಯವಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಸ್ಫೋಟ ದೊಡ್ಡ ಪ್ರಮಾಣದೊಳಗಾಗ್ತದೆ. ಈ ಸ್ಫೋಟದಿಂದ ಪ್ರಾಣಹಾನಿ ಕೂಡ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಈ ಕ್ರಿಯೆಯನ್ನು ನಾವು ಏನು ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರಿನ ಸೃಷ್ಟಿಗಾಗಿ ಉಪಯೋಗ ಮಾಡೋಕ್ಕೆ ಆಗಂಗಿಲ್ಲ ಅಂತೇಳಿ ನಾವು ಹೇಳ್ಬೋದು. ಈ ಒಂದು ಪರಮಾಣುಗಳ ಸಮ್ಮಿಲನ, ಈ ಒಂದು ಪರಮಾಣುಗಳ ಸಮ್ಮಿಲನದಿಂದ ಏನು ಉಂಟಾಗುತ್ತದೆ? ಹೊಸ ಉತ್ಪನ್ನಗಳ ಉತ್ಪತ್ತಿ ಆಗುತ್ತದೆ. ಈ ಒಂದು ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಯ ಮೊದಲು ಏನಿರ್ತವೆ? 2 ಪ್ರತಿವರ್ತಕಗಳು ಇರ್ತವೆ. ಪ್ರತಿವರ್ತಕಗಳು 2 ಇರ್ಬೋದು, ಇಲ್ಲ ಒಂದೇ ಒಂದು ಪ್ರತಿವರ್ತಕ ಇರ್ಬೋದು. 2 ಪ್ರತಿವರ್ತಕಗಳಿದ್ದರೆ ಉತ್ಪನ್ನ ಒಂದೇ ಸಿಗ್ಬೋದು, ಇಲ್ಲ 2 ಸಿಗ್ಬೋದು. ಪ್ರತಿವರ್ತಕಗಳಂದ್ರೆ ಎಡಭಾಗದೊಳಗೆ ಏನಿರ್ತಾವಲ್ಲ, ರಾಸಾಯನಿಕ ಕ್ರಿಯೆಗಿಂತ ಮುಂಚೆ ಏನಿರ್ತಾವಲ್ಲ ಅವಕ್ಕೆ ಪ್ರತಿವರ್ತಕ ಅಂತೀವಿ. ರಾಸಾಯನಿಕ ಕ್ರಿಯೆಯ ನಂತರ ಉಂಟಾಗುವಂತಹ ಒಂದು ಉತ್ಪನ್ನಗಳು ಅಥವಾ ಉಂಟಾಗುವಂಥ ವಸ್ತುಗಳಿಗೆ ಏನಂತ ಕರಿತೀವಿ? ನಾವು ಉತ್ಪನ್ನಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಥರ ಏನಪ್ಪ ಅಂತಂದರೆ ಬಂಧಗಳ ಉಂಟಾಗುವಿಕೆ ಮತ್ತು ಬಂಧಗಳ ಒಡೆಯುವಿಕೆಯಿಂದ ಹೊಸ ಉತ್ಪನ್ನಗಳ ಉಂಟಾಗುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆಯ ರೂಪದಲ್ಲಿ ಕಾಣ್ತೀವಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತೇಳಿ ನಾವು ಹೇಳಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಗುಣಲಕ್ಷಣಗಳದವ್ರಿ. ನಾವು ಊಟ ಮಾಡೀವಿ ಅಂತೇಳಿಕೆ ಹೇಳಬೇಕು ಅಂತಂದ್ರೆ ನಮಗೆ ಹೊಟ್ಟೆ ತುಂಬಿರ್ತದ, ಕಣ್ಣಿಗೆ ನಿದ್ದೆ ಬಂದಂಗೆ ಅನ್ನಿಸ್ತದ, ಹೌದಾ? ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀವಿ. ಊಟ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗ್ತದ. ಈ ಒಂದು ಚಟುವಟಿಕೆಗಳು ಲವಲವಿಕೆಯಿಂದ ಕೂಡಿದ್ರೆ ಆ ಮನುಷ್ಯ ಹೆಲ್ದಿಯಾಗಿದ್ದಾನ, ಶಿಸ್ತಿನಾಗ ಊಟ ಮಾಡ್ಕೊಂಡು ಆರಾಮಾಗಿದ್ದಾನೆ ಅಂತೇಳಿ ನಾವು ಏನು ಅವನ ಮುಖಲಕ್ಷಣಗಳು, ಗುಣಲಕ್ಷಣಗಳು, ಅಡ್ಡಾಡುವಂತಹ ರೀತಿ, ಮಾತನಾಡುವಂಥ ರೀತಿಯಿಂದ ನಾವು ಹೇಳ್ಬೋದು. ಹಾಗೆ ಯಾವುದೇ ಒಂದು ಕ್ರಿಯೆ ನಡೆದಿದೆ ಅದು ರಾಸಾಯನಿಕ ಕ್ರಿಯೆನೇ ಅಂತೇಳಿ ಹೆಂಗೆ ಹೇಳ್ತೀಯ ನೀನು? ಅದು ಹೇಳಬೇಕು ಅಂತಂದ್ರೆ ಒಂದಿಷ್ಟು ಗುಣಲಕ್ಷಣಗಳದಾವ. ಈ ಕಡೆ ನೋಡ್ರಿ, ಇಲ್ಲಿ ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು ಯಾವ್ಯಾವ ಲಕ್ಷಣಗಳಪ್ಪ? ನಂಬರ್ 1 ತಾಪದಲ್ಲಿ ಬದಲಾವಣೆ, ನಂಬರ್ 2 ಬಣ್ಣದಲ್ಲಿ ಬದಲಾವಣೆ, ನಂಬರ್ 3 ಸ್ಥಿತಿಯಲ್ಲಿ ಬದಲಾವಣೆ, ನಂಬರ್ 4 ಅನಿಲದ ಬಿಡುಗಡೆ, ನಂಬರ್ 5 ಬೆಳಕು ಮತ್ತು ಶಬ್ದದ ಬಿಡುಗಡೆ ಅಂತೇಳಿ ನಾವು ಹೇಳ್ಬೋದು. 1ನೇದೇನಪ್ಪ? ತಾಪದಲ್ಲಿ ಬದಲಾವಣೆ. ಮೊದಲಿಗೆ ಏನಿತ್ತಲ್ಲಿ ಒಂದು ಕಂಟೇನರ್ ಇತ್ತು, ಬರೀ ಒಂದು ಬಾಕ್ಸ್ ಇತ್ತು. ಹೈಡ್ರೋಜನ್ ಪರಮಾಣು ಅಥವಾ ಹೈಡ್ರೋಜನ್ ಅಣುಗಳು ಮತ್ತು ಆಕ್ಸಿಜನ್ ಅಣುಗಳು ಅಷ್ಟೇ ಕೂಡ್ಕೊಂಡಿದ್ವು. ಯಾವಾಗ ಬೆಂಕಿಯ ಕಿಡಿ ಹತ್ತು ಅಲ್ಲಿ ಶಕ್ತಿಯ ಉತ್ಪತ್ತಿ ಆಯಿತು, ಬೆಳಕಿನ ಉತ್ಪತ್ತಿ ಆಯಿತು, ಅಥವಾ ತಾಪದ ಉತ್ಪತ್ತಿ ಆಯಿತು. ತಾಪದಲ್ಲಿ ಬದಲಾವಣೆಗಳಾದವು, ಸುತ್ತಮುತ್ತಲಿನ ತಾಪದಲ್ಲಿ ಬದಲಾವಣೆಗಳಾದವು. ಹಾಗಾಗಿ ಇದು ಒಂದು ರಾಸಾಯನಿಕ ಕ್ರಿಯೆ ಅಂತ ನಾವು ಹೇಳ್ಬೋದು. ತಾಪದಲ್ಲಿ ಬದಲಾವಣೆ ಆಗೋದಕ್ಕೆ ಇನ್ನೂ ಬಹಳ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆ ನಾವು ಕೊಡ್ಬೋದು. ಕಲ್ಲಿದ್ದಲ್ಲಿ ನಾವು ಉರಿಯುವಿಕೆ, ಮೀಥೇನ್ ಅನಿಲ, ಅಡಿಗೆ ಅನಿಲ, ಮೀಥೇನ್ ಅನಿಲದ ಉರಿಯುವಿಕೆ ಕೂಡ ಅದು ಕೂಡ ಏನಪ್ಪ ಅಂತಂದರೆ ನಾವು ತಾಪದಲ್ಲಿ ಬದಲಾವಣೆಗೆ ಉದಾಹರಣೆ ಅಂತ ಹೇಳ್ಬೋದು. ಮುಂದೆ ಬಣ್ಣದಲ್ಲಿ ಬದಲಾವಣೆ. ಬಣ್ಣದಲ್ಲಿ ಬದಲಾವಣೆ ಅಂತಂದರೆ ನಮಗೆ ಜಂಗ್ ಹಿಡಿಯೋದಂತ ಅಂತೀವಿ, ಅಂದರೆ ಕಬ್ಬಿಣ ತುಕ್ಕು ಹಿಡಿಯುವುದು ಅಂತ ಕರಿತೀವಿ. ಕಬ್ಬಿಣ ತುಕ್ಕು ಹಿಡಿಯುವುದು ಅಂತಂತಂದರೆ ಕಬ್ಬಿಣ ಕ್ರಮೇಣ ತನ್ನ ಬಣ್ಣವನ್ನು ಬದಲಾಯಿಸಿಕೊಂತ ಹೋಗುತ್ತದೆ, ಉತ್ಕರ್ಷಣೆಗೊಳ್ಕೊಂತ ಹೋಗ್ತದೆ. ಅದು ನಾವು ಮುಂದೆ ನೋಡ್ಕೊತ ಹೋಗೋಣಂತ. ಮೊದಲು ಏನಪ್ಪ ಅಂದ್ರೆ ಬಣ್ಣದಲ್ಲಿ ಬದಲಾವಣೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಕಬ್ಬಿಣ ತುಕ್ಕು ಹಿಡಿಯುವುದು ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಥಿತಿಯಲ್ಲಿ ಬದಲಾವಣೆ.
ಸ್ಥಿತಿಯಲ್ಲಿ ಬದಲಾವಣೆ ಅಂದರೆ ಘನ ಸ್ಥಿತಿಯಿಂದ ದ್ರವ ಅಥವಾ ದ್ರವ ಸ್ಥಿತಿಯಿಂದ ಘನ, ಅನಿಲ ಸ್ಥಿತಿಯಿಂದ ದ್ರವ, ದ್ರವ ಸ್ಥಿತಿಯಿಂದ ಅನಿಲ, ಹಿಂಗೆ ಸ್ಥಿತಿಯೊಳಗೆ ಬದಲಾವಣೆ ಹಾಕ್ಕೊಂತ ಹೋಗೋದು. ಇದೇ ನೋಡ್ರಿ, ಇದೇ ಒಂದು ಉದಾಹರಣೆ ತೊಗೋಬೋದು ನಾವು. 2 ಹೈಡ್ರೋಜನ್ ಅನಿಲಗಳು, ಇದು ಅಣುಗಳು, ಒಂದು ಆಕ್ಸಿಜನ್ ಅಣು, ಎರಡೂ ಏನಪ್ಪ ಅಂದ್ರೆ ಅನಿಲ ಸ್ಥಿತಿಯೊಳಗದವ. ಯಾವಾಗ ಕ್ರಿಯೆ, ರಾಸಾಯನಿಕ ಕ್ರಿಯೆಯ ನಂತರ ಏನಾಗ್ತಾವವು? ರಾಸಾಯನಿಕ ಕ್ರಿಯೆಯ ನಂತರ ದ್ರವ ಸ್ಥಿತಿಗೆ ಹೋಗ್ತಾವ. ದ್ರವ ಸ್ಥಿತಿ ಅಥವಾ ನೀರಾವಿ, ದ್ರವ ಸ್ಥಿತಿಯೊಳಗೆ ನಿಮ್ಗೆ ನೀರಿನ ಅಣುಗಳು ಸಿಗ್ತಾವೆ. ಹಾಗಾಗಿ ಅನಿಲ ಸ್ಥಿತಿಯಿಂದ ನಾವು ದ್ರವ ಸ್ಥಿತಿಗೆ ತರಬಹುದು. ಇದೇ ಥರನಾಗಿ ಏನಪ್ಪ ಅಂತಂದರೆ ಮಳೆ ಆಗುವುದು. ಯಾವಾಗ ನೀರು ಆವಿಯಾಗಿ ಏನಾಗ್ತದೆ, ನೀರಾವಿ ಉಂಟಾಗ್ತದೆ. ಆ ನೀರಾವಿಗೆ ತಂಪನೆಯ ಗಾಳಿಯ ಒಂದು ಗಾಳಿ ಮುಟ್ಟಿದಾಗ ಏನಾಗ್ತಪ್ಪ ಅಂತಂದ್ರೆ ಅಲ್ಲಿ ನೀರಿನ ಹನಿಗಳು ನಮಗೆ ಭೂಮಿಗೆ ಕಾಣ್ತವ. ಅಂದ್ರೆ ಅಲ್ಲಿ ಅಣುಗಳ ಸಮ್ಮಿಲನದಿಂದ ನಮಗೇನು ಸಿಗ್ತದಪ್ಪ ಅಂತಂದ್ರೆ ಆವಿಯ ರೂಪದಲ್ಲಿರ್ತಕ್ಕಂತಹ ನೀರು ದ್ರವ ರೂಪಕ್ಕೆ ಬರ್ತದೆ. ಅದೇ ಥರನಾಗಿ ನಾವು ಬೇರೆ 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 ಉದಾಹರಣೆ ಕೊಡ್ಬೋದು ಸ್ಥಿತಿಯಲ್ಲಿನ ಬದಲಾವಣೆಗೆ. ಆಮೇಲೆ ಏನಪ್ಪ ಅಂತಂದರೆ ಕರ್ಪೂರನೂ ಹೇಳ್ಬೋದು. ಕರ್ಪೂರ ಮೊದಲು ಘನ ಸ್ಥಿತಿಯೊಳಗಿರ್ತದ. ಯಾವಾಗ ಅದನ್ನು ಉರಿಸ್ತಿದೆಯೋ ಡೈರೆಕ್ಟಾಗಿ ಅದೇನಾಗ್ತದಪ್ಪ ಅಂದ್ರೆ ಅನಿಲ ಸ್ಥಿತಿಯೊಳಗೆ ಹೋಗ್ತದ. ಬೆಂಕಿಯನ್ನು ಬಿಡುಗಡೆ ಮಾಡ್ತದ ಅಥವಾ ಬೆಳಕನ್ನು ಬಿಡುಗಡೆ ಮಾಡ್ತದ. ಅನಿಲದ ಬಿಡುಗಡೆಗೆ ಒಂದು ಉದಾಹರಣೆ ಹೇಳಬೇಕು ಅಂತಂತಂದರೆ ಸೋಡಾ ಬಾಟಲ್ ಅಥವಾ ಏನು 108 ನಮ್ಮನ್ನ ಲಿಮ್ಕಾ ಗಿಮ್ಕಾ ಅವೆಲ್ಲ ಬಾಟ್ಲ್ಗಳಿದ್ದಾವೆ. ಅದರಿಂದ ಏನಪ್ಪ ಅಂತಂದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ. ಸೋಡಾದೊಳಗಡೆ ಏನು ಹಾಕಿರ್ತಾರಪ್ಪ ಅಂತಂದ್ರೆ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ನೀರಿನೊಳಗೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡ್ತಾರೆ, ಅದು ಸೋಡಾ ಆಗ್ತದೆ. ನೀನು ಈ ಥರ ಅದನ್ನು ಶೇಕ್ ಮಾಡಿದ್ರೆ ಅದರೊಳಗಿಂದು ಗುಳ್ಳೆಗಳು ಬರ್ತಾವೆ. ಆ ಗುಳ್ಳೆಗಳು ಕಾರ್ಬನ್ ಡೈಆಕ್ಸೈಡ್ ಗುಳ್ಳೆಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬೆಳಕು ಮತ್ತು ಶಬ್ದದ ಬಿಡುಗಡೆ. ರಾಸಾಯನಿಕ ಕ್ರಿಯೆದೊಳಗೆ ಬೆಳಕು ಮತ್ತು ಶಬ್ದದ ಬಿಡುಗಡೆ ಉಂಟಾಗ್ತದೆ. ಉದಾಹರಣೆ ಹೇಳ್ಬೇಕಂತಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ನ್ಯೂಕ್ಲಿಯರ್ ಫಿಷನ್ ಅಂತೇಳಿ ಕೇಳ್ಬೋದು. ಅಂತಂದರೆ ಪರಮಾಣುಗಳ ವಿದಳನ, ಪರಮಾಣುಗಳ ನ್ಯೂಕ್ಲಿಯ ಶಕ್ತಿಯ ಅಥವಾ ನ್ಯೂಕ್ಲಿಯಸ್ನ ವಿದಳನ, ನ್ಯೂಕ್ಲಿಯಸ್ಗಳ ಸಮ್ಮಿಲನ ಅಂತೇಳಿ ನಾವು ಹೇಳ್ಬೋದು. ಅವುಗಳಿಂದ ಏನಪ್ಪ ಅಂತಂದರೆ ಬೆಳಕು ಮತ್ತು ಶಬ್ದ ಉಂಟಾಗ್ತದೆ. ಈ ಎಲ್ಲ ಕ್ರಿಯೆಗಳು ಅಥವಾ ಈ ಎಲ್ಲ ಗುಣಲಕ್ಷಣಗಳು ನಿಮಗೆ ಕಂಡ್ರೆ ಅದು ರಾಸಾಯನಿಕ ಕ್ರಿಯೆ ನಡೆದದ ಅಂತೇಳಿ ನಾವೇನು ಹೇಳಬಹುದು. ನೆಕ್ಸ್ಟ್ ರಾಸಾಯನಿಕ ಸಮೀಕರಣ ಬರೆಯುವ ವಿಧಾನಗಳು. ಮೊದಲು ಶಬ್ದ ಸಮೀಕರಣ ಅಂತ ಹೇಳ್ತೀವಿ. ಶಬ್ದ ಸಮೀಕರಣದೊಳಗೆ ಶಬ್ದದ ರೂಪದೊಳಗೆ ಬರಿತೀವಿ. ಹೈಡ್ರೋಜನ್ ಅಂತಂದ್ರೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಎಡಭಾಗದಲ್ಲಿ ಇರ್ತಕ್ಕಂಥ ಪ್ರತಿವರ್ತಕಗಳು ಯಾವ ಥರ ಇರ್ತಾವೋ ಆ ಥರ ಹೆಸರುಗಳನ್ನು ಬರೆಯೋದು. ಪದಗಳ ರೂಪದಲ್ಲಿ ಬರಿತೀವಿ. ಆರೋ ಮಾರ್ಕ್ ನೀರು, ಇಲ್ಲಿ ಒಂದು ಕಿಡಿ ಅಂತ ಬರಿಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಈ ಒಂದು ಭಾಗಕ್ಕೆ ಏನಂತ ಕರಿತೀವಿ? ಪ್ರತಿವರ್ತಕಗಳು ಅಂತ ಕರಿತೀವಿ. ಈ ಭಾಗಕ್ಕೆ ಉತ್ಪನ್ನಗಳು ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣ, ಕಚ್ಚಾ ರಾಸಾಯನಿಕ ಸಮೀಕರಣ ಬರೆಯೋದು. ಮೊದಲು ಕಚ್ಚಾ ರಾಸಾಯನಿಕ ಸಮೀಕರಣ, ಇದು ಶಬ್ದ ಸಮೀಕರಣ. ಶಬ್ದ ಸಮೀಕರಣದೊಳಗೆ ಹೈಡ್ರೋಜನ್ ಬದಲಿ ಹೈಡ್ರೋಜನ್ ಪರಮಾಣು ಯಾವ ಥರ ಬರಿತೀಯ? ಎಚ್ ಅಂತ ಬರಿತೀಯ ಪರಮಾಣು. ಅಣು ಹೆಂಗೆ ಬರಿತೀಯ? H2 ಅಂತ ಬರಿತೀಯ. ಹೈಡ್ರೋಜನ್ ಪರಮಾಣು, ಹೈಡ್ರೋಜನ್ ಅಣು ಅಥವಾ ಹೈಡ್ರೋಜನ್ ಅನಿಲ H2 ಅಂತ ಬರ್ಕೊತೀನಿ. ಆಕ್ಸಿಜನ್ ಅನಿಲ O2 ಅಂತ ಬರ್ಕೊತೀನಿ. ಈ ಎರಡು ಸೇರಿದಾಗ ಏನಾಗ್ತದಪ್ಪ ಅಂತಂದ್ರೆ H2O ಆಗ್ತದೆ. ನಮಗೆ ಆಲ್ರೆಡಿ ಗೊತ್ತದ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ರಾಶಿಯನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಅದಕ್ಕೆ ರಾಶಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ನಾವೇನು ಹೇಳ್ಬೋದಪ್ಪ ಅಂತಂತಂದ್ರೆ ಎಡಭಾಗದಲ್ಲಿ ಎಷ್ಟು ಪ್ರತಿವರ್ತಕಗಳಿರ್ತವೋ ಬಲಭಾಗದಲ್ಲಿ ಅಷ್ಟು ಉತ್ಪನ್ನನೂ ಕೂಡ ಇರಬೇಕು. ಅಂತಂದರೆ ಎಡಭಾಗದಲ್ಲಿ ಇರ್ತಕ್ಕಂಥ ಪರಮಾಣುಗಳ ಸಂಖ್ಯೆ ಬಲಭಾಗದ ಪರಮಾಣು ಸಂಖ್ಯೆಗೆ ಸಮನಾಗಿರಬೇಕು ಅಂತೇಳಿಕೆ ಈ ರಾಶಿ ಸಂರಕ್ಷಣಾ ನಿಯಮ ಹೇಳ್ತದ. ಹಾಗಾಗಿ ಇಲ್ಲಿ ಹೈಡ್ರೋಜನ್ 2 ಅದಾವ, ಹೈಡ್ರೋಜನ್ ಇಲ್ಲೂ ಕೂಡ 2 ಅದಾವ, ಆಕ್ಸಿಜನ್ ಇಲ್ಲಿ 2 ಅದಾವ, ಆಕ್ಸಿಜನ್ ಇಲ್ಲಿ ಒಂದೇ ಅದ. ಅಂತಂದ್ರೆ ಈ ಸಮೀಕರಣವನ್ನು ನಾವು ಸರಿದೂಗಿಸ್ಬೇಕು. ಸಮೀಕರಣ ಸರಿದೂಗಿಸ್ಬೇಕು ಅಂತಂತಂದ್ರೆ ಅಲ್ಲಿರೊಳಗೆ ಒಂದಿಷ್ಟು ಹಂತಗಳದವ. ಆ ಹಂತಗಳು ಯಾವ್ಯಾವ ಅದಾವ ಇಲ್ಲಿ ನೋಡ್ರಿ. ಮೊದಲು ರಾಸಾಯನಿಕ ಸಮೀಕರಣ ಸರಿದೂಗಿಸುವ ವಿಧಾನ ಹೆಂಗೆ? ಮೊದಲನೇ ಹಂತ ನಾವೇನು ಮಾಡಬೇಕು? ಆವರಣಗಳನ್ನ ಬಿಡಿಸ್ಕೋಬೇಕು. ಅಂತಂದ್ರೆ ಬಾಕ್ಸ್ಗಳನ್ನು ಹಾಕೋಬೇಕು. ಹೈಡ್ರೋಜನ್ಗೆ 2 ಇಲ್ಲೊಂದು ಬಾಕ್ಸ್, ಆಕ್ಸಿಜನ್ಗೆ 1 ಬಾಕ್ಸ್, ನೀರಿಗೂ ಕೂಡ ಅಲ್ಲೊಂದು ಬಾಕ್ಸ್ ಹಾಕ್ಬೇಕು H2O. ನೆಕ್ಸ್ಟ್ ಧಾತುಗಳ ಪರಮಾಣು ಸಂಖ್ಯೆಗಳ ಪಟ್ಟಿ ಮಾಡಬೇಕು. ಅಂದರೆ ಈ ಧಾತುಗಳು ಉತ್ಪನ್ನದೊಳಗೆ ಧಾತುಗಳು, ಪರಮಾಣುಗಳ ಆಮೇಲೆ ಪ್ರತಿವರ್ತಕದಲ್ಲಿ ಧಾತುಗಳು, ಉತ್ಪನ್ನದಲ್ಲಿ ಧಾತುಗಳು ಎಷ್ಟಿದಾವೆ ಅಂತ ನೋಡ್ಕೊತ ಹೋಗ್ಬೇಕು. ನೋಡಿಲ್ಲಿ
ಪ್ರತಿವರ್ತಕದೊಳಗೆ ಹೈಡ್ರೋಜನ್ ಆಕ್ಸಿಜನ್ ಉತ್ಪನ್ನದೊಳಗೂ ಕೂಡ ಅದಾವ. ಪ್ರತಿವರ್ತಕದೊಳಗೆ ಹೈಡ್ರೋಜನ್ LHS ಒಳಗೆ 2 ಅದಾವ. LHS ಅಂದರೆ ಎಡಭಾಗ, ಆಮೇಲೆ ಆಕ್ಸಿಜನ್ 2 ಅದಾವ. ಇಲ್ಲಿ ಬಲಭಾಗದೊಳಗೆ RHS ಹೈಡ್ರೋಜನ್ 2 ಅದ, ಆಕ್ಸಿಜನ್ ಒಂದೇ ಅದ. ಅಂದ್ರೆ ಇಲ್ಲಿ ಆಕ್ಸಿಜನ್ ಒಳಗೆ ಇಲ್ಲಿ ಬಲಭಾಗದೊಳಗೆ ಒಂದು ಆಕ್ಸಿಜನ್ ಕಮ್ಮಿ ಅದ, ಇಲ್ಲಿ 2ರಲ್ಲೇ ಗುಣಾಕಾರ ಮಾಡು ಅಂತಂದ್ರೆ ಇಲ್ಲಿ RHSನ ಆಕ್ಸಿಜನ್ ಪರಮಾಣುವಿಗೆ 2ರಿಂದ ಗುಣಿಸಿದಾಗ ಮಿಸದಲ್ಲಿ. ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗ್ತದ, 2ರಿಂದ ಗುಣಾಕಾರ ಮಾಡುವ RHS ಬಲಭಾಗಕ್ಕೆ, ಅವಾಗೇನಾಯಿತು ಹೈಡ್ರೋಜನ್ ಆ್ಯಸ್ ಇಟ್ ಈಸ್ ಬರೆದೀನಿ, ಆಕ್ಸಿಜನ್ ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ, ಆಮೇಲೆ ಇಲ್ಲಿ H2O ಕ್ಕೆ 2ರಲ್ಲೇ ಗುಣಾಕಾರ ಮಾಡಿದ್ದೀನಿ. ನಂತರ ಏನು ಮಾಡು, ಮತ್ತು ಆ ಒಂದು ಬಾಕ್ಸನ್ನು ಹಾಕು. ಧಾತು ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ನ LHS ಒಳಗೆ 2, ಆಕ್ಸಿಜನ್ 2, RHS ಒಳಗೆ ಹೈಡ್ರೋಜನ್ 4, ಆಕ್ಸಿಜನ್ 2. ಇಲ್ಲಿ ಆಕ್ಸಿಜನ್ ಓಕೆ ಆಯಿತು, ಹೈಡ್ರೋಜನ್ ಮತ್ತು 2 ಕಮ್ಮಿ ಬಿತ್ತು ಇಲ್ಲಿ ಎಡಭಾಗದೊಳಗೆ. ಈಗ ಎಡಭಾಗದಕ್ಕೆ ಇದಕ್ಕೆ 2ರಲ್ಲೇ ಗುಣಾಕಾರ ಮಾಡು. ಅವಾಗೇನಾಗ್ತದೆ ಹೇಳು, LHSನ ಹೈಡ್ರೋಜನ್ಗೆ 2ರಿಂದ ಗುಣಿಸಿದಾಗ 2H2 + O2 ಆರೋ ಮಾರ್ಕ್ 2H2O. ನಂತರ ಇನ್ನೊಂದು ಬಾಕ್ಸ್ ಹಾಕಿದಾಗ ಧಾತು ಎಷ್ಟಾಗ್ತದಪ್ಪ, ಹೈಡ್ರೋಜನ್ ಎಡಭಾಗದೊಳಗೆ 4, ಆಮೇಲೆ ಆಕ್ಸಿಜನ್ ಎಡಭಾಗದೊಳಗೆ 2, ಅಲ್ಲಿ ಬಲಭಾಗದೊಳಗೆ 4 ಹೈಡ್ರೋಜನ್ 2 ಆಕ್ಸಿಜನ್ ಆಗ್ತದೆ. ಆಮೇಲೆ ಕೊನೆಗೆ ಏನು ಮಾಡಬೇಕು, ಆವರಣಗಳನ್ನು ಬಾಕ್ಸ್ಗಳನ್ನು ತೆಗೆದು ಹಾಕ್ಬಿಡ್ಬೇಕು. ಅವಾಗ ಏನಾಗ್ತದೆ, 2H2 + O2 = 2H2O ಈಸ್ ಕನ್ವರ್ಟೆಡ್ ಇಂಟು 2H2O. ಅರ್ಥತಾ? ಇಲ್ಲಿ ಬಾಣದ ಗುರುತು ರಾಸಾಯನಿಕ ಕ್ರಿಯೆಯ ದಿಕ್ಕನ್ನು ಸೂಚನೆ ಮಾಡ್ತದೆ. ಇದೇ ಥರನಾಗಿ ನಾವೇನು ಮಾಡೋಣ, ಮುಂದಿನ ವಿಡಿಯೋಗಳಲ್ಲಿ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನ ಮಾಡೋಣಂತ. ಧನ್ಯವಾದಗಳು. ನಿಮ್ದೇನಾದರೂ ತೊಂದರೆಗಳಿದ್ದರೆ, ಯಾವುದಾದ್ರೂ ಡಿಫಿಕಲ್ಟೀಸ್ ಏನಾದರೂ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ಸಾಧ್ಯವಾದಷ್ಟು ಅದಕ್ಕೆ ನಾನು ಉತ್ತರವನ್ನು ನೀಡಲು ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗೋಣ.